ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇಂದಿನ ಸಮಯದಲ್ಲಿ ಯಾರಿಗೂ ನಾವು ಕೇಳಿದ್ರೆ ನಂಗೆ ತುಂಬ ಕೋಪ ಬರುತ್ತಪ್ಪ, ಕೋಪ ಮಾಡಿದ್ರೆ ಕೆಲಸನೇ ನಡೆಯಲ್ಲ ಅಂತ ಹೇಳ್ತಾರೆ. ಈ ಕೋಪದ ಕಾರಣದಿಂದ ಮನೆಯಲ್ಲೂ ಜಗಳ, ಆಫೀಸಲ್ಲಿ ಕೊಲೀಗ್ಸ್ ಮಧ್ಯೆ ಜಗಳ, ಇಂಥ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ವಿ. ಈ ಕೋಪದ ಬಗ್ಗೆ, ಕೋಪವನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಇದರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸುಚಿತ್ರಾ ಅಕ್ಕ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ಈಗ ಕೋಪ ಅಂದರೆ ಮೊದಲನೇ ಪ್ರಶ್ನೆ ಬರೋದೇ ನಮಗೆ, ಕೋಪ ಅಂದರೆ ಏನು, ಯಾವುದಕ್ಕೆ ನಾವು ಕೋಪ ಅಂತ ಹೇಳ್ತೀವಿ? ಅಕ್ಕವ್ರೆ, ಕೋಪ ಅಂದರೆ ಏನು? ಸರಿ, ಕೋಪ ಅಂದರೆ ಏನು ಅಂತ ಕೇಳ್ತಾ ಇದ್ದೀರಾ. ಇದು ಬಹಳ ಕಾಮನ್ ಆಗಿರುವಂತಹ ಶಬ್ದ, ಕೋಪ, ಕ್ರೋಧ. ಇಡೀ ದಿನದ ಒಂದು ದಿನಚರ್ಯೆಯಲ್ಲಿ ನಾವು ನನಗೆ ಈ ಮಾತಿನಿಂದ ಕೋಪ ಬಂತು, ನನಗೆ ಆ ಮಾತಿನಿಂದ ಕ್ರೋಧ ಬಂತು ಅಂತ ಕೇಳ್ತೇವೆ. ಆದರೆ ವಾಸ್ತವದಲ್ಲಿ ನೋಡೋಕ್ಕೆ ಹೋದರೆ ಕ್ರೋಧವನ್ನು ನಾವು ಪರ್ಟಿಕ್ಯುಲರಾಗಿ ಡಿಫೈನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಕ್ರೋಧ ಎನ್ನುವುದು ಅವರವರಿಗೆ ಪರ್ಟಿಕ್ಯುಲರ್ ಆಗಿರುವಂಥದ್ದಾಗಿದೆ. ಯಾರಿಗೆ ಯಾವ ಮಾತಿನಿಂದ ಕ್ರೋಧ ಬರುತ್ತೆ, ಯಾರಿಗೆ ಯಾವ ಮಾತಿನಿಂದ ಕ್ರೋಧ ಬರಲ್ಲ, ಅದನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕ್ರೋಧವನ್ನು ನಾವೊಂದು ಇದೇ ಕ್ರೋಧ ಅಂತ ಒಂದು ಫೈನಲ್ ಮೈಲ್ ಸ್ಟೋನ್ ಥರ ನಾವು ಅಥವಾ ಒಂದು ಡೆಸ್ಟಿನೇಷನ್ ಥರ ಕ್ರೋಧವನ್ನು ಹೇಳೋಕ್ಕಾಗಲ್ಲ. ಬಟ್ ಕ್ರೋಧ ಇದೊಂದು ನೆಗೆಟಿವ್ ಇಮೋಷನ್ ಅಂತ ನಾವು ಹೇಳ್ಬೋದು, ಅಥವಾ ಕ್ರೋಧವನ್ನು ನಕಾರಾತ್ಮಕ ಒಂದು ನಮ್ಮ ಚಿಂತನೆಯ ಫಲ ಅಂತ ಹೇಳ್ಬೋದು. ಇನ್ನು ಇಂಗ್ಲೀಷ್ನಲ್ಲಿ ಆ್ಯಂಗರ್ ಅನ್ನೋ ಶಬ್ದವನ್ನು ನಾವು ಯೂಸ್ ಮಾಡ್ತೇವೆ. ಈ ಆ್ಯಂಗರ್ ಶಬ್ದದ ಹಿಂದೆ ಡಿ ಹಾಕಿಬಿಟ್ರೆ ಏನಾಗುತ್ತೆ? ಡಿ ಆ್ಯಂಗರ್ ಆಗುತ್ತಾ? DANGER ಏನಾಗುತ್ತೆ? ಡೇಂಜರ್ ತಾನೆ. ಸೊ ಕ್ರೋಧ ಅಂದರೆ ಇಟ್ ಈಸ್ ರಿಯಲ್ ಡೇಂಜರ್ ಫಾರ್ ಮೈ ಸೆಲ್ಫ್ ಮತ್ತು ಸೊಸೈಟಿಗೆ ಅದೊಂದು ದೊಡ್ಡ ಡೇಂಜರ್. ಆದರೆ ಕ್ರೋಧ ಇದನ್ನು ನಾವು ಇನ್ನೂ ಚೆನ್ನಾಗಿ ತಿಳ್ಕೊಳ್ಬೇಕು ಅಂದರೆ ಇದು ಖುಷಿಗೆ ಒಂದು ವಿರುದ್ಧಾರ್ಥಕ ಒಂದು ಶಬ್ದವಂತ ನಾವು ಹೇಳ್ಬೋದು. ಎಲ್ಲಿ ನಮಗೆ ಕ್ರೋಧ ಬಂತೋ ಅಲ್ಲಿ ಆಟೋಮೆಟಿಕಲಿ ನಮ್ಮ ಖುಷಿ ಹೊರಟೋಗ್ಬಿಡತ್ತೆ. ಸೊ ಈ ರೀತಿ ಕ್ರೋಧ ಏನಿದೆ ಅದನ್ನು ನಾವು ಪರ್ಟಿಕ್ಯುಲರಾಗಿ ಡಿಫೈನ್ ಮಾಡೋದರ ಬದಲಾಗಿ ಕ್ರೋಧಕ್ಕೆ ಕಾರಣಗಳೇನು, ಕ್ರೋಧ ನಮಗೆ ಯಾವ ಯಾವ ಮಾತಿನಿಂದ ಬರುತ್ತೆ. ಇವತ್ತು ಒಂದು ಕಾರಣ ನನಗೆ ಕ್ರೋಧಕ್ಕೆ ಕಾರಣ ಆಗ್ಬೋದು, ಆದರೆ ಕೆಲವೊಂದು ಕಾರಣ ನಿಮಗೆ ಕ್ರೋಧಕ್ಕೆ ಕಾರಣ ಆಗ್ಬೋದು, ಕೆಲವೊಂದು ಕಾರಣಗಳು ವೀಕ್ಷಕರಿಗೆ ಕ್ರೋಧಕ್ಕೆ ಕಾರಣ ಆಗ್ಬೋದು, ಇನ್ನು ಕೆಲವೊಂದು ಸಿಚುವೇಶನ್ಗಳು, ಸಂದರ್ಭಗಳು ನಿಮಗೆ ನನಗೆ ಕ್ರೋಧಕ್ಕೆ ಕಾರಣ ಆಗಿರ್ಬೋದು. ಆದರೆ ಕೆಲವು ಜನರಿಗೆ ಅದು ಕ್ರೋಧಕ್ಕೆ ಕಾರಣ ಆಗದೇ ಇರ್ಬೋದು. ಅದಕ್ಕೋಸ್ಕರ ಕ್ರೋಧ ಅಂದರೆ ಈ ಒಂದು ಚೌಕಟ್ಟಿನಲ್ಲಿದೆ, ಅದಕ್ಕೆ ಒಂದು ಚೌಕಟ್ಟಿನಲ್ಲಿ ನಾವು ಕೂರ್ಸೋಕ್ಕೆ ಆಗಲ್ಲ. ಅದನ್ನು ನಾವು ದಿನನಿತ್ಯದ ಕಾರ್ಯಕ್ರಮದಲ್ಲಿ ನೋಡಿ ನಾವು ತಿಳ್ಕೊಳ್ಳುವಂಥ ಮಾತು, ನಾವು ರಿಯಲೈಸ್ ಮಾಡ್ಕೊಳ್ಳುವಂಥ ಮಾತಾಗಿದೆ, ನಾವು ಫೀಲ್ ಮಾಡುವಂಥ ಮಾತಾಗಿದೆ ನಿಜವಾಗ್ಲೂ ಕ್ರೋಧ ಅಂದರೆ ಏನು ಅಂತ. ಇಲ್ಲಿನವರೆಗೆ ನಾವು ಕೋಪ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಅಕ್ಕವ್ರೆ, ನನ್ನ ಮುಂದಿನ ಪ್ರಶ್ನೆ, ಯಾವ ಯಾವ ವಿಧಗಳ ಕೋಪ ಇದೆ? ಕೋಪದಲ್ಲಿ ಅನೇಕ ವಿಧವನ್ನು ನಾವು ನೋಡ್ತೇವೆ. ನಾವಿದನ್ನು ಡಿಸ್ಕ್ರೈಬ್ ಮಾಡುವಂತಹ ಅವಶ್ಯಕತೆಯೂ ಇಲ್ಲ. ಎಲ್ಲರಿಗೂ ನಮ್ಮ ನಮ್ಮ ಲೆವೆಲ್ನಲ್ಲಿ ಯಾವ ರೀತಿಯಿಂದ ಕೋಪ ಬರುತ್ತೆ, ಕ್ರೋಧ ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ನಾವಿವಾಗ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂದಮೇಲೆ ಫಸ್ಟ್ ಲೆವೆಲ್ನಲ್ಲಿ ಕೋಪ ಬರೋದೇ ನಮಗೆ ಇರಿಟೇಷನ್ ರೂಪದಲ್ಲಿ. ಚಿಕ್ಕ ಚಿಕ್ಕ ಮಾತಿನಲ್ಲಿ ಇರಿಟೇಟೆಡ್ ಆಗೋದು. ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೆ ಟೈಮ್ ಆಗ್ತಾ ಇದೆ, ಹೇಳ್ತಾ ಇಲ್ಲ, ನಮಗೆ ಈ ಮಕ್ಕಳು ಯಾವಾಗಲೂ ಹೀಗೆ ಮಾಡ್ತಾರೆ ಅನ್ನೋದು ನಮಗೆ ಇರಿಟೇಷನ್ ಆಗಿಬಿಡುತ್ತೆ. ಜೊತೆಯಲ್ಲಿ ನೆಕ್ಸ್ಟು ನಾವು ನಮ್ಮದೇ ಒಂದು ಕಾರ್ಯವನ್ನು ಮಾಡ್ತಾ ಇರ್ತೀವಿ. ಆದರೆ ಆ ಕಾರ್ಯದಲ್ಲಿ ನಾನು ಎಷ್ಟು ಮಾಡಬೇಕಂತ ಇದ್ದೀನಿ ಅಷ್ಟು ನನ್ನಿಂದ ಮಾಡೋಕ್ಕಾಗ್ತಾಯಿಲ್ಲ, ಅಲ್ಲಿನೂ ನನಗೆ ಇರಿಟೇಷನ್ ಬಂತು. ಇನ್ನು ಯಾವುದೋ ಒಂದು ಕಾರ್ಯ ನಾವು ಯಾರಿಗೋ ಹೇಳಿರ್ತೀವಿ, ಅವರು ಮಾಡಲ್ಲ, ಇರಿಟೇಷನ್. ಇದು ಚಿಕ್ಕ 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 ರೂಪದಲ್ಲಿ ಇಡೀ ದಿನದಲ್ಲಿ ನಮಗೆ ಎಷ್ಟು ಸರ್ತಿ ಈ ರೀತಿ ಇರಿಟೇಷನ್ ಬಂದಿರುತ್ತೆ.
ಆ ಇರಿಟೇಷನ್ ಬಗ್ಗೆ ನಾವು ಗಮನ ಕೊಡಲ್ಲ. ನಾವೇನು ತಿಳ್ಕೊಳ್ತೀವಿ, ಇದು ಸಾಮಾನ್ಯ ತಾನೆ, ಸಹಜ ತಾನೆ, ಕ್ರೋಧ ಸ್ವಾಭಾವಿಕ ತಾನೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಆದರೆ ಫಸ್ಟ್ ಲೆವೆಲಲ್ಲಿ ಬರೋದೇ ನಮಗೆ ಇರಿಟೇಷನ್ ರೂಪದಲ್ಲಿ. ನೆಕ್ಸ್ಟ್ ಲೆವೆಲಲ್ಲಿ ಕೋಪ ಅನ್ನೋದು ನಮಗೆ ಮಾತಿನ ಮೂಲಕ ಬರುತ್ತೆ. ಫಸ್ಟ್ ಲೆವೆಲಲ್ಲಿ ನಾವು ಇರಿಟೇಟ್ ಆದ್ವಿ, ಇರಿಟೇಟ್ ಆಗ್ತಾ ಆಗ್ತಾ ಒನ್ಸ್ ಆಫ್ ಅ ಸಡನ್ ನಮಗೆ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗಲ್ಲ. ಫಸ್ಟ್ ನಾವು ಇರಿಟೇಟ್ ಆಗಿಬಿಡ್ತೀವಿ. ಇರಿಟೇಟ್ ಆಗ್ತಾ ಆಗ್ತಾ ಹೇಗೆ ಹೇಳಲಾಗುತ್ತಲ್ವ, ಹನಿ ಹನಿ ಸೇರಿ ಹಳ್ಳ ಅಂತ. ಸೊ ಆ ರೀತಿ ಹನಿ ಹನಿ ನಮ್ದೇನಾಗುತ್ತೆ, ಇರಿಟೇಷನ್ ಆ್ಯಡ್ ಆಗ್ತಾ ಆಗ್ತಾ ಒಂದಿನ ಅದು ಕೋಪದ ರೂಪವನ್ನು ತಾಳುತ್ತೆ. ಡೈಲಿ ಅದನ್ನೇ ಮಾಡ್ತಾ ಬಂದಿದ್ದೀವಿ. ಅವಾಗೇನಾಯಿತು, ಸ್ವಲ್ಪ ಕಣ್ಣನ್ನು ದೊಡ್ಡದನ್ನಾಗಿ ಮಾಡಿ ಈ ರೀತಿ ಕಣ್ಣಿನ ಮೂಲಕ ಕೋಪವನ್ನು ತೋರಿಸ್ತಾರೆ. ಇನ್ನು ಕೆಲವರು ಶಬ್ದದ ಮೂಲಕ, ಬಾಯಿಂದ ಅಪಶಬ್ದಗಳನ್ನು ಬಯ್ಯೋ ಮೂಲಕ ಕೋಪವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಕೆಲವರು ಹ್ಯಾಂಡ್ ಮೂವ್ಮೆಂಟ್ಸ್. ಇವಾಗ ಉದಾಹರಣೆಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ನೋಡ್ತೇವೆ, ಇವಾಗ ಇಂಡಿಯಾ ಪಾಕಿಸ್ತಾನ್ ಅಥವಾ ಇಂಡಿಯಾ ಶ್ರೀಲಂಕಾ ಮ್ಯಾಚ್ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಅವ್ರು ಯಾರೋ ಆಡ್ತಾ ಇದ್ದಾರೆ, ಅವ್ರು ಗೆಲ್ತಾರೆ, ಅವರಿಗೆಲ್ಲ ಪ್ರಾಪ್ತಿ ಆಗುತ್ತೆ, ಅಂದರೆ ಅವರಿಗೆಲ್ಲ ಲಾಭ ಸಿಗುತ್ತೆ. ಆದರೆ ಇಲ್ಲಿ ನೋಡೋರು ಅಲ್ಲಿ ವಿಕೆಟ್ ಹೋಗ್ತಾ ಇಲ್ಲ ಅಂದರೆ ಕೈಯನ್ನು, ಸೊ ನಮ್ಮ ಆ್ಯಕ್ಷನ್ಸ್ ಮೂಲಕನೂ ನಾವು ಕ್ರೋಧವನ್ನು ವ್ಯಕ್ತಪಡಿಸ್ತೇವೆ. ಜೊತೆಯಲ್ಲಿ ಆ ಕ್ರೋಧ ನಮ್ಮದು ಇದೇ ರೀತಿ ಲೆವೆಲ್ನಲ್ಲಿ ಬರ್ತಾ 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 ಕೊನೆಯ ಲೆವೆಲ್ನಲ್ಲಿ ಏನು ಬರುತ್ತೆ ಅಂದರೆ ಹೇಟ್ರೆಡ್. ನಾನು ಅವರನ್ನು ನೋಡೋಕ್ಕೆ ನನ್ನಿಂದ ಆಗಲ್ಲ, ಅವರಂದರೆ ನನಗಾಗಲ್ಲಪ್ಪ, ಇವ್ರು ಬರ್ತಾರಾ ನಾನು ಬರಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ ತಾನೆ, ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಾವು ಅವರನ್ನು ನಮ್ಮ ಬರ್ತ್ಡೇಗೋ ಅಥವಾ ಯಾವುದಾದ್ರೂ ಒಂದು ಪ್ರೋಗ್ರಾಮಿಗೆ ಇನ್ವೈಟ್ ಮಾಡಿದಾಗ, ನೀನು ಅವ್ರಿಗೆ ಇನ್ವೈಟ್ ಮಾಡಿದರೆ ನಾನು ಬರಲ್ಲ, ಸೊ ನನಗೆ ಅವರನ್ನು ನೋಡಿದರೆ ಆಗಲ್ಲ. ಇದು ಹೈಯೆಸ್ಟ್ ಲೆವೆಲ್ ಆಫ್ ಆ್ಯಂಗರ್ ಆಯಿತು. ಇನ್ನು ನೆಕ್ಸ್ಟ್ ಲೆವೆಲ್ ನಾವು ತಗೊಂಡ್ರೆ, ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ ಟೆರರಿಸಮ್, ಇನ್ನು ಸ್ಟ್ರೈಕ್ಸು, ಲಾಕೌಟ್ಸು, ಅನೇಕ ವಿಧದಿಂದ ಕ್ರೋಧದ ರೂಪಗಳನ್ನೇ ನಾವು ನೋಡ್ತಾ ಇದ್ದೀವಿ. ಇವತ್ತು ಆಫೀಸ್ಗಳಲ್ಲಿ ಅವರಿಗೇನಾದರೂ ಒಂದು ಡಿಮಾಂಡ್ಸ್ ಇತ್ತು, ಬೇಡಿಕೆಗಳಿತ್ತು, ಆ ಬೇಡಿಕೆಗಳನ್ನು ಅವರು ಪೂರ್ಣ ಮಾಡದೇ ಇದ್ದಾಗ, ಅವರ ಬೇಡಿಕೆಗಳು ಪೂರ್ಣ ಆಗದೇ ಇದ್ದಾಗಲೂ ಸಹ ಏನು ಮಾಡ್ತಾರೆ, ಎಲ್ಲರೂ ಒಂದು ಗ್ರೂಪ್ ಆಗಿಬಿಟ್ಟು ಅವರು ಲಾಕೌಟ್ ಮಾಡಿಬಿಡ್ತಾರೆ. ಇದೂ ಯಾವುದರ ಒಂದು ರಿಸಲ್ಟು, ಕ್ರೋಧ. ಸೊ ಈ ರೀತಿ ಕ್ರೋಧ ಅನೇಕ ರೂಪದಲ್ಲಿ, ಅನೇಕ ಲೆವೆಲ್ನಲ್ಲಿ. ಬಟ್ ಎಲ್ಲ ರೂಪದಲ್ಲಿ ಇವಾಗ ಒಂದು ಟೆರರಿಸಮ್ ಆಗಲಿ, ಆ ಟೆರರಿಸ್ಟ್ ಒಂದೇ ದಿನದಲ್ಲಿ ಟೆರರಿಸ್ಟ್ ಆಗಿಲ್ಲ. ಅದಕ್ಕೆ ಕಾರಣ ಚಿಕ್ಕ ಚಿಕ್ಕ ರೂಪದಲ್ಲಿ ಆ ವ್ಯಕ್ತಿಗೆ ಮನಸ್ಸಿನಲ್ಲಿ ತುಂಬಲಾಯಿತು, ಈ ರೀತಿ ಅಂತ. ಅದು ಇರಿಟೇಷನ್ ರೂಪದಲ್ಲಿ ತುಂಬ್ತಾ ತುಂಬ್ತಾ ಒನ್ ಫೈನ್ ಡೇ ಟೆರರಿಸಮ್ ರೂಪದಲ್ಲಿ ಬಂತು. ಇವಾಗ ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ನೋಡಿದ ತಕ್ಷಣ ಹೇಟ್ರೆಡ್ ಅಥವಾ ತಿರಸ್ಕಾರ ಬರಲ್ಲ. ಅವ್ರ ಜೊತೆಲಿ ನಮ್ಮದು ಮೊದಲು ಒಳ್ಳೆ ಫ್ರೆಂಡ್ಶಿಪ್ಪೇ ಇರುತ್ತೆ. ಆದರೆ ಡೈಲಿ ಅವರ ಸಂಬಂಧ ಸಂಪರ್ಕದಲ್ಲಿ ಬಂದ್ವಿ, ಅವ್ರು ಮಾಡೋದು ನನಗಿಷ್ಟ ಆಗಿಲ್ಲ, ನಾನು ಮಾಡೋದು ಅವ್ರಿಗಿಷ್ಟ ಆಗಿಲ್ಲ. ಸೊ ಈ ರೀತಿ ಚಿಕ್ಕ ಚಿಕ್ಕ ರೂಪದಲ್ಲಿ ನಮ್ಮದೇನಾಯಿತು, ಇರಿಟೇಷನ್ ಬರ್ತಾ ಬರ್ತಾ ಆ ಇರಿಟೇಷನ್ ಲೆವೆಲ್ನಲ್ಲಿ ನಾವೇನು ಮಾಡ್ತೀವಿ, ಏನು ಮಾಡೋದು, ಅವ್ರು ಆ ರೀತಿ ಮಾಡ್ತಾ ಇದ್ದಾರೆ, ನನಗೆ ಇರಿಟೇಟ್ ಆಗುತ್ತೆ. ಸೊ ಅದನ್ನು ನಾವು ಸ್ವಾಭಾವಿಕವಾಗಿ ತೊಗೊಂಡ್ಬಿಡ್ತೇವೆ. ಆದರೆ ಅದು ಸ್ವಾಭಾವಿಕ ಅಲ್ಲ. ಕ್ರೋಧ ಎನ್ನುವುದು ಸ್ವಾಭಾವಿಕ ಅಂತ ತಿಳ್ಕೊಳ್ಳೋದು ಇದು ತಪ್ಪು ಕಲ್ಪನೆಯಾಗಿದೆ. ಕ್ರೋಧ ಒಂದು ಅಸ್ವಾಭಾವಿಕ, ಇಟ್ ಈಸ್ ಅನ್ಯಾಚುರಲ್, ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಈ ರೀತಿ ಕ್ರೋಧ ಅನೇಕ ವಿಧಗಳಿಂದ ನಾವು ಇವತ್ತು ಇಡೀ ಪ್ರಪಂಚದಲ್ಲಿ, ಇಂಡಿಯಾದಿಂದ ಹಿಡಿದು ಅಮೇರಿಕಾವರೆಗೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೆ ಯಾರನ್ನೇ ನಾವು ನೋಡಲಿ, ಇವತ್ತು ಕ್ರೋಧ ಇಲ್ಲದಂಥವ್ರು ಯಾರೂ ಇಲ್ಲ. ಚಿಕ್ಕ ಮಕ್ಕಳಲ್ಲಿನೂ ಏನಾದರೂ ಒಂದು ವಸ್ತು ಅವರಿಗೆ ಕೊಟ್ಟಿಲ್ಲ ಅಂದರೆ ಅದು ಬೇಡಿಕೆ ಅವರು ಪೂರ್ಣ ಮಾಡಿಸ್ಕೊಳ್ಬೇಕಾದ್ರೆ ಅಳೋದೂ ಒಂದು ರೂಪದ ಕ್ರೋಧ ಆಗಿದೆ. ಎರಡನೇದಾಗಿ ಅಕ್ಕಂದಿರು ಅಂದರೆ ಸಿಸ್ಟರ್ಸ್, ಮಾತೆಯರು ಏನು ಮಾಡ್ತಾರೆ, ಯಾರಾದರೂ ಏನಾದರೂ ಹೇಳಿಬಿಟ್ರೆ ಮನಸ್ಸಲ್ಲಿ ಬಾರಿಗೂ ಇವ್ರು ನನಗೆ ಹೀಗಂದ್ರು ಅಂತ ಮನಸ್ಸಲ್ಲಿ ಬಾರಿಗೂ ರಿಪೀಟ್ ಮಾಡ್ತಾ ಇರ್ತಾರೆ. ಸೊ ಇದು ಬಾರಿಗೆ ರಿಪೀಟ್ ಮಾಡೋದೂ ಏನಾಗಿದೆ, ಕ್ರೋಧ. ನಾವೇನು ಹೇಳ್ತೀವಿ, ಅವ್ರು ಅಂದ್ಬಿಟ್ರು ಹೋಗ್ಬಿಟ್ರು, ನನಗಂತೂ ಕೋಪ ಬಂದಿಲ್ಲಪ್ಪ, ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತ ನಾವು ಹೇಳ್ಬೋದು. ನಾನು ಸುಮ್ಮನೆ ಇದ್ದೀನಿ ತಾನೆ, ನಾನೇನು ಯಾರಿಗೂ ಬೈಲಿಲ್ಲ ತಾನೆ, ನಾನು ಅವ್ರ ಅನ್ನಂತ್ರನೂ ನಾನು ಅನ್ನಿಸ್ಕೊಂಡು ಸುಮ್ಮನೆ ಇದ್ದೀನಿ ತಾನೆ ಅಂತ ನಾವು ಹೇಳ್ಬೋದು. ಆದರೆ ಸೂಕ್ಷ್ಮ ರೂಪದಲ್ಲಿ ನಾವು ನೋಡೋಕ್ಕೆ ಹೋದರೆ ಮನಸ್ಸಿನಲ್ಲಿ ನಾವು ಎಷ್ಟು ಸಮಯದವರೆಗೂ ಅವರನ್ನು ಬೈಕೊಳ್ತಾ ಇರ್ತೀವಿ. ಅವರು ನನಗೆ ಇವತ್ತು ಬೈದು ಹೋಗ್ಬಿಟ್ರು,
10 ವರ್ಷದ ನಂತರ ಆ ವ್ಯಕ್ತಿ ನನ್ನ ಮುಂದೆ ಬಂದರೆ ನನಗೇನು ನೆನಪಾಗುತ್ತೆ, ಇಂಥ ದಿನ ಇಂಥ ಸಮಯದಲ್ಲಿ ಅವ್ರು ನನಗೆ ಈ ರೀತಿ ಬೈದಿದ್ರು. ಸೊ ಒಳಗನೆ ನಾನು ಏನಾಗ್ತಾ ಇದ್ದೀನಿ, ಕೊರಗ್ತಾ ಇದ್ದೇನೆ ಆ ಮಾತನ್ನು ಇಟ್ಕೊಂಡು. ಇದು ಒಳಗಿನ ಕೊರಗುವ ರೂಪ ಏನಿದೆ, ಇದನ್ನು ಕ್ರೋಧದ ರೂಪನೇ ಆಗಿದೆ, ಕೋಪದ ರೂಪನೇ ಆಗಿದೆ. ಜೊತೆಲಿ ಸೆಕೆಂಡ್ ಲೆವೆಲ್ನಲ್ಲಿ ಗಿಲ್ಟಿ ಕಾನ್ಷಿಯಸ್ ಬರುತ್ತೆ. ಸರಿ, ನಾನೇನೋ ಜೋರಾಗಿ ಕೋಪ ಮಾಡಿಬಿಟ್ಟೆ, ಆದರೆ ಕೋಪ ಮಾಡಿದ ನಂತರ ನಾನೇನು ಮಾಡ್ತೀನಿ, ಅಯ್ಯೋ ನಾನು ಕೋಪ ಮಾಡಬಾರ್ದಿತ್ತು ಅಂತ ಕೆಲವ್ರು ಏನು ಮಾಡ್ತಾರೆ, ತಮ್ಮ ಕೈಯನ್ನು ಚಚ್ಕೊಳ್ಳೋದು, ಆರೆಲ್ಸ್ ಕೈ ಕುಯ್ಕೊಳ್ಳೋದು, ಆರೆಲ್ಸ್ ಸುಸೈಡ್ ಮಾಡ್ಕೊಳ್ಳೋದು, ಎಷ್ಟೆಲ್ಲ ಮಾಡ್ತಾರೆ. ಇವತ್ತು ಆ ಒಂದು ಆವೇಶದಲ್ಲಿ ಬಂದು, ಆವೇಶ ಒಂದು ರೂಪದ ಕೋಪ. ಸೊ ಆವೇಶದಲ್ಲಿ ಬಂದು ಒಬ್ಬರ ಕೊಲೆ ಮಾಡಿಬಿಡ್ತಾರೆ. ಆದರೆ ಆ ಆವೇಶದ ವೇಗ, ಕೋಪವನ್ನು ನಾವು ಒಂದು ವೇಗ ಅಂತಲೂ ಹೇಳ್ಬೋದು. ಸೊ ಆ ಆವೇಶದ ವೇಗದಲ್ಲಿ ಬಂದು ಕೊಲೆ ಮಾಡಿಬಿಟ್ರು. ಆದರೆ ಆ ವೇಗ ನಮ್ಮದು ಕಮ್ಮಿ ಆದ ನಂತರ ನಾವೇನು ಮಾಡಿಬಿಡ್ತೀವಿ, ಸುಸೈಡ್ ಮಾಡ್ಕೊಳ್ತೀವಿ. ಇದನ್ನು ನಾವೊಂದು ಕೋಪದ ರೂಪನೇ. ಯಾಕಂದರೆ ನನ್ನ ಮೇಲೆ ಏನಾಯ್ತು, ಅವಾಗ ಕೋಪ ಬಂದ್ಬಿಡ್ತು, ನನ್ನ ಜೀವನದ ಮೇಲೆ ಅವಾಗ ನನಗೆ ಕೋಪ ಬಂದ್ಬಿಡ್ತು. ಈ ರೀತಿ ಅನೇಕ ವಿಧಗಳಿಂದ ಇವತ್ತು ನಾವು ಕೋಪದ ರೂಪಗಳನ್ನು ದಿನನಿತ್ಯದ ಕಾರ್ಯಕ್ರಮದಲ್ಲಿ ನೋಡ್ತೇವೆ, ದಿನನಿತ್ಯದ ಕಾರ್ಯದಲ್ಲಿ ನಾವು ನೋಡ್ತೇವೆ. ಆದರೆ ಕ್ರೋಧ ನನಗೆ ಯಾವ ಕಾರಣದಿಂದ ಬರ್ತಾ ಇದೆ ಅದನ್ನು ನಾನು ಅನಲೈಸ್ ಮಾಡಬೇಕಾಗಿದೆ. ಈಗ ನಾವು ಕೋಪದ ವಿಧಗಳನ್ನು ನೋಡಿದ್ವಿ. ಅಕ್ಕವ್ರೆ, ಕೋಪ ಬರೋದಕ್ಕೆ ಕಾರಣಗಳೇನು? ಸರಿ, ಕೋಪದ ಕಾರಣಗಳು ಅನೇಕ ಇದ್ದಾವೆ. ಇನ್ನು ಕೋಪದ ಕಾರಣಗಳು ಒಬ್ಬೊಬ್ರಿಗೂ ಒಂದೊಂದು ಕಾರಣ ಇರುತ್ತೆ. ನನಗೆ ಒಂದು ಮಾತು ಕೋಪದ ಕಾರಣ ಆದರೆ ನಿಮಗೆ ಆ ಮಾತು ಕೋಪದ ಕಾರಣ ಆಗಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ. ಒಂದು ವಿಷಯದಲ್ಲಿ ನಾನು ಕೋಪದಲ್ಲಿ ಬರ್ಬೋದು, ನಿಮಗೆ ಬರಲಿಕ್ಕಿಲ್ಲ. ಒಂದು ವಿಷಯದಲ್ಲಿ ನಿಮಗೆ ಕೋಪ ಬರ್ಬೋದು, ನನಗೆ ಬರಲಿಕ್ಕಿಲ್ಲ. ಸೊ ಕೋಪ ಅನ್ನೋದೇನಿದೆ, ಅದು ನನ್ನ ಒಂದು ತಪ್ಪು ಕಲ್ಪನೆಯಾಗಿದೆ. ಒಂದು ಮಾತಿನ ಬಗ್ಗೆ ಅಥವಾ ನನ್ನ ಒಂದು ತಪ್ಪು ಬಿಲೀಫ್ ಕೆಲವೊಂದು ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಕೋಪ ಎನ್ನೋದೊಂದು ಸ್ವಾಭಾವಿಕ, ಕೋಪ ನಾರ್ಮಲ್. ಇವತ್ತು ಕೋಪ ಮಾಡದೇ ಇರುವಂಥ ವ್ಯಕ್ತಿ ಯಾರೂ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಯಾರಾದರೂ ಕೋಪ ಮಾಡದೇ ಇದ್ದಾಗ ಈ ವ್ಯಕ್ತಿ ಅಂತೂ ಅಬ್ನಾರ್ಮಲ್ ಆಗಿಬಿಟ್ಟಿದ್ದಾನೆ, ಈ ವ್ಯಕ್ತಿಗೆ ನಾವು ಎಷ್ಟು ಬೈದ್ರೂ ಎಷ್ಟು ಏನಂದ್ರೂ ಕೋಪನೇ ಬರಲ್ವಲ್ಲ. ಸೊ ಕೋಪವನ್ನು ನಾರ್ಮಲ್ ಅಂತ ತಿಳ್ಕೊಂಡಿದ್ದೀವಿ, ಕೋಪವನ್ನು ನಾವು ನ್ಯಾಚುರಲ್ ಅಂತ ತಿಳ್ಕೊಂಡಿದ್ದೀವಿ. ಆದರೆ ವಾಸ್ತವದಲ್ಲಿ ನೋಡೋಕ್ಕೆ ಹೋದರೆ ಕೋಪ ನ್ಯಾಚುರಲ್ಲ, ಕೋಪ ನಾರ್ಮಲ್ಲ. ಇನ್ನು ಎರಡನೇದಾಗಿ, ಅನೇಕ ಮಾತುಗಳ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ತಪ್ಪು ಕಲ್ಪನೆಗಳಿದೆ. ಉದಾಹರಣೆಗಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಕಾರ್ಯ ಈ ರೀತಿ ನಡಿಬೇಕು ಅಂತ ಇರುತ್ತೆ. ಈಗ ನಾವು ಸ್ಕೂಲಿಗೆ ಹೋಗ್ತೇವೆ ಅಥವಾ ಕಾಲೇಜ್ಗೆ ಹೋಗ್ತೇವೆ. ಕಾಲೇಜ್ಗೆ ಹೋಗುವಾಗ ನಾನು 9 ಗಂಟೆಗೆ ಅಕ್ಯುರೇಟ್ ಕ್ಲಾಸಲ್ಲಿ ಇರಬೇಕು. ಬಟ್ ನಾನೇನು ಮಾಡ್ತೀನಿ, ಇವತ್ತು ಲೇಟಾಗಿ ಎದ್ದುಬಿಟ್ಟೆ. ಲೇಟಾಗಿ ಎದ್ದ ತಕ್ಷಣ ಏನಾಯಿತು, ನನಗೆ ಇರಿಟೇಷನ್ ಸ್ಟಾರ್ಟ್ ಆಯಿತು. ನಾನು ಲೇಟಾಗಿ ಎದ್ದುಬಿಟ್ಟೆ, ನನಗೆ ಕಾಲೇಜ್ಗೆ ಹೋಗೋಕೆ ಲೇಟ್ ಆಗಿಬಿಡುತ್ತೆ, ಮನಸ್ಸಲ್ಲಿ ಇಷ್ಟೊಂದು ವಿಚಾರಗಳು ನಡೀತು. ಆವಾಗ ಕೋಪ ನನಗೆ ಯಾಕೆ ಬರುತ್ತೆ, ನಾನು ಎಷ್ಟು ಗಂಟೆಗೆ ತಲುಪಬೇಕು ಅಷ್ಟು ಗಂಟೆಗೆ ನಾನು ತಲುಪೋಕ್ಕೆ ಆಗಲ್ಲ. ಆದರೆ ಅಲ್ಲಿ ನಾವು ಸರಿ, ನಾನು ಡೈಲಿ ಇಷ್ಟು ಟೈಮಲ್ಲಿ ಮಾಡ್ತಾಯಿದ್ದೆ, ಇವತ್ತು ಲೇಟಾಗಿದೆ, ಓಕೆ ನಾನು ಸ್ವಲ್ಪ ಬೇಗ ಬೇಗ ನನ್ನ ಕಾರ್ಯವನ್ನು ಮುಗಿಸ್ಕೊಂಡು ಹೋಗ್ತೇನೆ. ಆವಾಗ ನಾವೇನು ಮಾಡ್ತೀವಿ, ನನ್ನ ಮನಸ್ಸಿನಲ್ಲಿರುವಂಥ ತಪ್ಪು ಕಲ್ಪನೆಗಳೇನಿವೆ ಅದರಿಂದ ನಾವು ಕೋಪಕ್ಕೆ ಈಡಾಗ್ತೇವೆ. ಎರಡನೇದಾಗಿ, ಕೋಪ ಮಾಡ್ದಿರಾ ಆಗೋದೇ ಇಲ್ಲ, ಬೇರೆ ವಿಧಾನನೇ ಇಲ್ಲ, ಬೇರೆ ವಿಧಿನೇ ಇಲ್ಲ. ಕೋಪ ಮಾಡಿಲ್ಲ ಅಂದರೆ ಯಾರು ಇವತ್ತು ಕೇಳಲ್ಲ ಮಾತನ್ನು. ಈ ರೀತಿ ನಾವು ಸಾಮಾನ್ಯವಾಗಿ ಕೇಳ್ತೇವೆ. ಅದಕ್ಕೆ ನಾವೇನು ಮಾಡ್ತೀವಿ, ನಾನು ಮಾಡೋ ಕೋಪ ಕರೆಕ್ಟಾಗಿದೆ, ಅವ್ರು ಮಾಡಿರೋದೇ ತಪ್ಪು ತಾನೆ, ಅವ್ರು ತಪ್ಪು ಮಾಡಿದಾಗ ನಾನು ಸುಮ್ಮನೆ ಇರೋಕ್ಕಾಗತ್ತಾ, ಅದಕ್ಕೆ ನನಗೆ ಕೋಪ ಬಂತು. ಒಂದನೇದಾಗಿ ನಾವು ನನ್ನ ಕೋಪ ಸರಿ ಅಂತ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಎರಡನೇದಾಗಿ, ಕೋಪ ನ್ಯಾಚುರಲ್, ಕೋಪ ನಾರ್ಮಲ್. ಇನ್ನು ನಾಲ್ಕನೇದಾಗಿ, ಬೇರೆ ಒಂದು ಉಪಾಯನೇ ಇಲ್ಲ, ಅದಕ್ಕೋಸ್ಕರ ನಾನು ಕೋಪ ಮಾಡ್ತೀನಿ. ಇಲ್ಲಾಂದರೆ ನಾನು ಹೇಳೋ ಮಾತನ್ನು ಬೇರೆಯವರು ಕೇಳಬೇಕು. ಇಲ್ಲಾಂದರೆ ಕೆಲವೊಂದು ಸಂದರ್ಭದಲ್ಲಿ ನಾನು ಕೋಪ ಮಾಡಿದಾಗ ಬೇಗ ಬೇಗ ಕೆಲಸ ಮುಗ್ದೋಗುತ್ತೆ. ನಾನು ಕೋಪ ಮಾಡಿಲ್ಲ ಅಂದರೆ ಇವ್ರುಗಳ ಕೆಲಸ ಬೇಗ ಮುಗಿಸಲ್ಲ. ಈ ರೀತಿ ಅನೇಕ ತಪ್ಪು ಕಲ್ಪನೆಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ. ಜೊತೆಯಲ್ಲಿ
ನಾವು ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ, ನನಗೆ ಯಾವ ರೀತಿ ಬೇಕೋ ಆ ರೀತಿ ನಡಿಬೇಕು ಅಂತ. ಬಟ್ ಇಟ್ ಈಸ್ ನೇಚರ್ಸ್ ಲಾ. ಪ್ರತಿಯೊಂದೂ ಯಾವ ಸಮಯದಲ್ಲಿ ಏನು ಹೇಗೆ ನಡಿಬೇಕೋ ಅದು ಆ ಸಮಯದಲ್ಲಿ ಅದೇ ರೀತಿ ನಡೆಯೋದು, ಇದು ನೇಚರ್ಸ್ ಲಾ. ಆದರೆ ನಾವು ಆ ಒಂದು ನೇಚರ್ಸ್ ಲಾ, ಈ ಒಂದು ಪ್ರಕೃತಿಯ ಒಂದು ನಿಯಮಕ್ಕೆ ವಿರುದ್ಧವಾಗಿ ನಡೆದು ಏನು ಮಾಡ್ತೇವೆ, ನನ್ನ ಒಂದು ಮನಸ್ಸಿಗೆ ಏನು ಬರುತ್ತೋ ಅದೇ ರೀತಿ ನಡಿಬೇಕು ಅಂತ ನಾವು ಕಲ್ಪನೆಯನ್ನು ಇಟ್ಕೊಳ್ತೀವಿ. ನನ್ನ ಮನಸ್ಸಿನಂತೆ ನಡೀಲಿಲ್ಲ, ಆವಾಗ ನಮಗೆ ಕೋಪ ಬರುತ್ತೆ. ಇವಾಗ ಉದಾಹರಣೆಗಾಗಿ ನಾವೇನು ಮಾಡ್ತೇವೆ, ವ್ಯಕ್ತಿಗಳನ್ನು, ವಸ್ತುಗಳನ್ನು, ಪ್ರಕೃತಿಯನ್ನು ನಮ್ಮ ಒಂದು ರೀತಿಯಿಂದ ನಡಿಬೇಕು ಅಂತ, ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು ಅಂತ ನಾವು ಬಯಸ್ತೇವೆ. ಆದರೆ ವ್ಯಕ್ತಿಗಳನ್ನು ನಾವು ಕಂಟ್ರೋಲಲ್ಲಿ ಇಡೋಕ್ಕೆ ಸಾಧ್ಯ ಇಲ್ಲ. ವಸ್ತುಗಳನ್ನು ಓಕೆ ನಾವು ಇಡ್ಬೋದು, ಬಟ್ ಇವತ್ತು ನಾ ಈ ವಸ್ತುವನ್ನು ಇಲ್ಲಿ ಇಟ್ಟಿದ್ದೇನೆ, ನಾಳೆ ಅದು ಇಲ್ಲಿರೋದು ಬೇರೆ ಕಡೆ ಯಾರೋ ಎತ್ತಿಟ್ಬಿಟ್ರು, ಆವಾಗ ಅದು ನನ್ನ ಕಂಟ್ರೋಲಲ್ಲಿಲ್ಲ. ಓಕೆ, ಅದನ್ನು ನಾನು ಕಂಟ್ರೋಲ್ ಮಾಡ್ಬೋದು, ಮತ್ತೆ ಅವರಿಟ್ರೆ ಮತ್ತೆ ನಾನು ಇಲ್ಲಿ ತಂದಿಡ್ಬೋದು. ಇನ್ನು ಎರಡನೇದಾಗಿ ಪ್ರಕೃತಿ. ಕೆಲವೊಮ್ಮೆ ಪ್ರಕೃತಿಯಲ್ಲಿನೂ ಅನೇಕ ಪ್ರಕಾರದ ಪ್ರಕೋಪಗಳು ಬರುತ್ತೆ. ನಾವೆಲ್ಲೋ ಆಚೆ ಹೋಗೋರು ಇರ್ತೀವಿ, ನಮ್ಗೆ ಒಳ್ಳೆ ಪಿಕ್ನಿಕ್ಕಿಗೆ ಹೋಗ್ಬೇಕಂತ ಇರ್ತೀವಿ, ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಪ್ರಕೃತಿಯ ಒಂದು ರೂಪವನ್ನು ನೋಡಿದಾಗ್ಲೂ ನಮಗೆ ಕೋಪ ಬಂದುಬಿಡುತ್ತೆ. ಇವನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಬಟ್ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಬೋದು. ಸೊ ಈ ರೀತಿ ನಮ್ಮ ಮನಸ್ಸಿನಲ್ಲಿ ಮೊದಲನೆಯದಾದಂತಹ ತಪ್ಪು ಕಲ್ಪನೆ ಏನಿದೆ ಅಂದರೆ, ಕೋಪ ಅವರು ನನಗೆ ಕೊಡ್ತಾ ಇದ್ದಾರೆ, ಅವರ ಕಾರಣದಿಂದ ನನಗೆ ಕೋಪ ಆಗ್ತಾ ಇದೆ, ಅವ್ರು ಈ ರೀತಿ ಮಾಡಿದ್ರು ಅದಕ್ಕೆ ನನಗೆ ಕೋಪ ಬರ್ತಾ ಇದೆ. ಆದರೆ ವಾಸ್ತವದಲ್ಲಿ ನೋಡೋಕ್ಕೆ ಹೋದರೆ ನನ್ನ ಕೋಪಕ್ಕೆ ಕಾರಣ ನಾನೇ. ನನಗೆ ಕೋಪ ವ್ಯಕ್ತಿ, ವಸ್ತು ಅಥವಾ ಒಂದು ಪ್ರಕೃತಿ ನನಗೆ ಕೋಪ ತರಕ್ಕೆ ಸಾಧ್ಯ ಇಲ್ಲ. ನನ್ನ ಕೋಪಕ್ಕೆ ಕಾರಣ ನಾನೇ ಎನ್ನುವುದನ್ನು ನಾನು ರಿಯಲೈಸ್ ಮಾಡಬೇಕಾಗಿದೆ. ಸೊ ಈ ರೀತಿ ಅನೇಕ ಕಾರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಮೂಲ ಕಾರಣ ನಾವೇನು ಮಾಡ್ತೀವಿ, ಮೇಲ್ಮೇಲೆ ನಾವು ನೋಡ್ತೀವಿ, ಸೂಪರ್ಫಿಷಿಯಲ್ ಲೆವೆಲಲ್ಲಿ ನೋಡ್ತೀವಿ, ಆದರೆ ಮೂಲ ಬೇರನ್ನು ನೋಡಲ್ಲ. ಇವಾಗ ನಾವು ಐಸ್ಬರ್ಗ್ ನೋಡ್ತೀವಿ, ಅದರ ಮೇಲಿನ ಖಂಡ ಜಸ್ಟ್ 10% ಇರುತ್ತೆ, ಆದರೆ ಕೆಳಗಿನ ಖಂಡ ಭಾಗ 90% ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಇವರು ನನಗೆ ಕೋಪಕ್ಕೆ ಕಾರಣ ಆದರು, ಅವರು ನನಗೆ ಕೋಪಕ್ಕೆ ಕಾರಣ ಆದರು ಅಂತ 10% ಅಷ್ಟೇ ನೋಡ್ತಾ ಇದ್ದೀವಿ. ಆದರೆ ಒಳಗಡೆ ನನ್ನಲ್ಲಿ ಇಂಟರ್ನಲ್ ರೂಪದಲ್ಲಿ ನನ್ನಲ್ಲಿ ಏನು ಮಾನಸಿಕ ಒಂದು ವಿಚಾರಗಳು ನಡೀತಾ ಇದೆ, ಅಥವಾ ನನ್ನ ಒಂದು ಕಲ್ಪನೆಗಳು ಎಲ್ಲಿ ತಪ್ಪು ಕಲ್ಪನೆಗಳನ್ನು ನಾನು ಇಟ್ಕೊಂಡಿದ್ದೀನಿ. ಉದಾಹರಣೆಗೋಸ್ಕರ ಈಗ ಯಾರೋ ಬಂದು ನನಗೆ ಹೇಳಿಬಿಡ್ತಾರೆ, ನಿಮ್ಮ ಬಗ್ಗೆ ಇಂಥ ದಿನ ಇಂಥವ್ರು ಈ ರೀತಿ ಹೇಳ್ತಾ ಇದ್ರು ಅಂತ. ಓಕೆ, ಆವಾಗಲೂ ನನಗೇನಾಯಿತು, ಅವ್ರು ನನ್ನ ಬಗ್ಗೆ ಹೀಗೆ ಹೇಳಿದ್ರಲ್ಲ ಅಂತ ಕೋಪ ಬಂದುಬಿಡುತ್ತೆ. ಆದರೆ ಅಲ್ಲಿ ನಾನು ಒಂದು ನಿಮಿಷ ವಿಚಾರ ಮಾಡುವಂಥ ಮಾತಿದೆ, ಹೇಳೋರೇನೋ ಹೇಳಿಬಿಟ್ರು, ಆದರೆ ಅದು ಸತ್ಯನೋ ಸುಳ್ಳು ಅದು ನನಗೆ ಗೊತ್ತಿದೆ ತಾನೆ. ಇವಾಗ ಸತ್ಯವನ್ನು ನಾವು ಸುಳ್ಳನ್ನು ಸತ್ಯವಾಗಿ ಪ್ರೂವ್ ಮಾಡೋಕ್ಕಾಗಲ್ಲ. ಇವಾಗ ಇದು ವೈಟ್ ಸಾರಿ, ಇದನ್ನು ಯಾರಾದರೂ ಬ್ಲ್ಯಾಕ್ ಅಂತ ಪ್ರೂವ್ ಮಾಡೋಕ್ಕಾಗತ್ತಾ? ಇಂಪಾಸಿಬಲ್. ಕೂದಲಿರೋದು ಬ್ಲ್ಯಾಕ್ ಕಲರ್, ಇದನ್ನು ವೈಟ್ ಅಂತ ಪ್ರೂವ್ ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ನನ್ನ ಟ್ರೂ ಐಡೆಂಟಿಟಿ ಏನಿದೆ, ನಾನು ಏನು ನಿಜವಾಗ್ಲೂ ಆಗಿದ್ದೇನೆ, ಅದನ್ನು ಸುಳ್ಳು ಅಂತ ಬೇರೆಯವರು ಸಿದ್ಧ ಮಾಡೋಕ್ಕೆ ಆಗಲ್ಲ. ಒಂದಿಲ್ಲ ಒಂದಿನ ಇಟ್ ವಿಲ್ ಕಮ್ ಔಟ್. ಬಟ್ ನಾವೇನು ಮಾಡ್ತೇವೆ, ಅವ್ರು ನನ್ನ ಬಗ್ಗೆ ಹೀಗೆ ಹೇಳಿಬಿಟ್ರು, ಆವಾಗ 10 ಜನಗಳು ಅದನ್ನು ಕೇಳಿದಾಗ ನನ್ನ ಬಗ್ಗೆ ಅವ್ರ ಮನಸ್ಸಲ್ಲಿ ಏನು ಭಾವನೆ ಬರುತ್ತೆ, ಅದನ್ನು ಮನಸ್ಸಲ್ಲಿ ವಿಚಾರ ಮಾಡಿಕೊಂಡು ನಮಗೆ ಆ ವ್ಯಕ್ತಿಯ ಬಗ್ಗೆ ಕೋಪ ಬರೋಕ್ಕೆ ಶುರು ಆಗುತ್ತೆ. ಫಸ್ಟ್ ಅವರನ್ನು ನೋಡಿದ ತಕ್ಷಣ ಇರಿಟೇಷನ್ ಶುರು ಆಗುತ್ತೆ. ಅದೇ ಇರಿಟೇಷನ್ ನಮ್ಮದು ಹೈಯರ್ ಲೆವೆಲಲ್ಲಿ ಹೋಗ್ತಾ ಕೊನೆಗೆ ಒನ್ ಫೈನ್ ಡೇ ನಾನು ಅವರನ್ನು ಹೇಟ್ ಮಾಡೋಕ್ಕೆ ಶುರು ಮಾಡ್ತೇನೆ, ಅವರಂದರೆ ನನಗೆ ಆಗಲ್ಲ. ಆವಾಗ ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ನಾನೇನು ಮಾಡ್ತೇನೆ, ನನಗೆ ಅವರ ಜೊತೆಯಲ್ಲಿ ನನ್ನ ಸಂಬಂಧವನ್ನು ನಾನು ಇಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಈ ರೀತಿ ನಮ್ಮ ಕ್ರೋಧವನ್ನು ನಾವು ಅನೇಕ ರೂಪದಿಂದ ನಮ್ಮ ಒಂದು ದಿನನಿತ್ಯದ ಕಾರ್ಯಕ್ರಮದಲ್ಲಿ, ಉದಾಹರಣೆಗಾಗಿ ಇವಾಗ ಆಫೀಸ್ಗಳಲ್ಲಿ, ಕಾಲೇಜ್ಗಳಲ್ಲಿ ತಗೊಳ್ಳಿ, ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಲೆಕ್ಚರರ್ಸ್ ಅವ್ರ ಮಧ್ಯದಲ್ಲೂ ಅನೇಕ ಪ್ರಕಾರದ ಮಾತುಗಳಿಂದ ಕೋಪಗಳು ನಡೆಯುತ್ತೆ. ಅದಕ್ಕೋಸ್ಕರ ಎಷ್ಟೊಂದು ಸ್ಟ್ರೈಕ್ಗಳು ಮಾಡ್ತಾರೆ. ಆದರೆ ಸ್ಟೂಡೆಂಟ್ಸನ್ನು ವಿಚಾರ ಮಾಡಬೇಕಾಗಿದೆ, ಇವತ್ತು ನಮಗೆ ಪ್ರೊಫೆಸರ್ಸ್ ಅಥವಾ ಲೆಕ್ಚರರ್ಸ್ ಈ ರೀತಿ ಹೇಳ್ತಾರೆ ಅಂದರೆ ಅದಕ್ಕೆ ಕಾರಣ ಏನಾಗಿರ್ಬೋದು ಅನ್ನೋದನ್ನು ಅವರೂ ವಿಚಾರ ಮಾಡಬೇಕಾಗಿದೆ. ಇನ್ನು ಅದನ್ನು ನಾವು ವಿಚಾರ ಮಾಡದೇ ಇರುವ ಕಾರಣದಿಂದ ನಮಗೆ ಅಲ್ಲಿ ಕೋಪ ಬರ್ತಾ ಇದೆ. ಸೊ ನಾವು ಒಂದು ರೂಟ್ ಲೆವೆಲಲ್ಲಿ ನೋಡೋಕ್ಕೆ ಹೋದರೆ
ನಾನೇ ನನ್ನ ಕೋಪಕ್ಕೆ ಕಾರಣ, ಬೇರೆ ಯಾರೂ ಅಥವಾ ಸಿಚುವೇಶನ್, ಪರಿಸ್ಥಿತಿ. ನನಗೆ ಜೀವನದಲ್ಲಿ ಪರಿಸ್ಥಿತಿ ಬಂತು, ಈ ಸಮಸ್ಯೆ ಬಂತು, ಅದಕ್ಕೆ ನನಗೆ ಕೋಪ ಬಂತು ಅಂತ ಹೇಳ್ತೀವಿ. ಆದರೆ ನಾವು ನಿಜವಾಗ್ಲೂ ನೋಡುವಂಥ ಮಾತೇನಿದೆ, ಪರಿಸ್ಥಿತಿಯಾಗಲಿ, ಸಮಸ್ಯೆ ಆಗಲಿ, ವ್ಯಕ್ತಿಗಳಾಗಲಿ ನನಗೆ ಕೋಪವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ನಾನೇ ನನ್ನ ಕೋಪಕ್ಕೆ ಕಾರಣ. ಮತ್ತು ನಾವು ಇನ್ನೂ ಸ್ವಲ್ಪ ಉದಾಹರಣೆಗಳನ್ನು ನೋಡೋಕ್ಕೆ ಹೋದರೆ, ಇವಾಗ ನಾವು ಎಲ್ಲಾದರೂ ಊರಿಗೆ ಹೋಗಬೇಕಾಗತ್ತೆ. ಆವಾಗ ನಾವು ಆಟೋ ಹಿಡಿಯೋಕ್ಕೆ ಹೋಗ್ತೀವಿ. ಆವಾಗ ನಮಗೆಲ್ಲಿ ಬೇಕೋ ಅಲ್ಲಿ ಆಟೋ ಬರೋಕ್ಕೆ ಒಪ್ಕೊಳ್ಳಲ್ಲ. ನಮ್ಗೆ ಇಂಥ ಏರಿಯಾಗೆ ಹೋಗಬೇಕು ಅಂದರೆ ಅಲ್ಲಾದರೆ ಬರಲ್ಲ ಅಂತ ಸೀದಾ ಹೊರಟೋಗ್ಬಿಡ್ತಾರೆ. ಆವಾಗ ಆ ವ್ಯಕ್ತಿ ಬರಲ್ಲ ಅಂತ ಹೋದ ತಕ್ಷಣ ನಮಗೆ ಎಷ್ಟು ಕೋಪ ಬಂದುಬಿಡತ್ತೆ. ಆದರೆ ಆ ವ್ಯಕ್ತಿ ನನ್ನ ಕೋಪಕ್ಕೆ ಕಾರಣ ಆದ್ನ? ಆ ಆಟೋ ನನಗೆ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಒಪ್ಕೊಂಡಿಲ್ಲ ಅನ್ನೋದು ನನಗೆ ಕೋಪಕ್ಕೆ ಕಾರಣ ಆಯಿತಾ? ಇಲ್ಲ. ಯಾಕಂದರೆ ಅಲ್ಲಿ ಆ ವ್ಯಕ್ತಿಯನ್ನು ಹೇಳ್ಕೊಂಡು ಹೋಗ್ಬಿಟ್ರು. ನೆಕ್ಸ್ಟ್ ಸವಾರಿ ಅವ್ರಿಗೆ ಎಲ್ಲಿ ಬೇಕೋ ಆ ಸವಾರಿ ಸಿಕ್ತು, ಆ ವ್ಯಕ್ತಿ ಆ ಸವಾರಿನ ಕರ್ಕೊಂಡು ಹೋಗ್ಬಿಟ್ರು. ಆದರೆ ನನಗೆ ಆಟೋ ಸಿಕ್ಕಿಲ್ಲ, ಈ ವ್ಯಕ್ತಿಗೆ ಎಷ್ಟು ಕೊಬ್ಬು, ಇವ್ರುಗಳೆಲ್ಲ ಆಟೋ ಡ್ರೈವರ್ಸ್ ಆಗಿದ್ರು ಇವರಿಗೆ ಇಷ್ಟೊಂದು ಕೊಬ್ಬು ಅಂತ ನನಗೆ ಒಳಗಡೆನೆ ಕೋಪ ಬರ್ತಾ ಇದೆ. ಆ ವ್ಯಕ್ತಿ ಮಾಡ್ಕೊಂಡು ಹೋಗ್ಬಿಟ್ರು, ಆದರೆ ಕೋಪ ಯಾರಿಗೆ ಬರ್ತಾ ಇದೆ? ನನಗೆ ಬರ್ತಾ ಇದೆ. ಜೊತೆಯಲ್ಲಿ ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತೀವಿ. ಆವಾಗ ಯಾರೋ ಒಬ್ಬರು ಸಿಗರೆಟ್ ಸ್ಮೋಕ್ ಮಾಡ್ತಿರ್ತಾರೆ. ಅವರು ಸಿಗರೆಟ್ ಸ್ಮೋಕ್ ಮಾಡ್ತಿರ್ತಾರೆ. ಸರಿ, ಬಸ್ಸಲ್ಲಿ 40 ಜನ ಕೂತ್ಕೊಂಡಿರ್ತಾರೆ, ಯಾರೂ ಏನು ಹೇಳ್ತಾ ಇಲ್ಲ. ನಮಗೆ ಆ ಸಿಗರೆಟ್ ಸ್ಮೆಲ್ಲಿಗೆ ಇರಿಟೇಷನ್ ಆಗ್ತಾ ಇದೆ. ಆವಾಗ ನಾವೇನು ಮಾಡ್ತೀವಿ? ಆ ಸಿಗರೆಟ್ ಸ್ಮೆಲ್ಲಿನ ಇರಿಟೇಷನ್ ನಮಗಾದಾಗ ನಾವು ಅವ್ರಿಗೆ ಹೋಗಿ ಕೋಪ ಮಾಡ್ತೀವಿ. ಬಟ್ ಅದೇ ಒಂದು ಸಂದರ್ಭವನ್ನು ನಾವು ಕೂಲಾಗಿನೂ ಹ್ಯಾಂಡಲ್ ಮಾಡ್ಬೋದು ತಾನೆ. ಕೋಪ ಮಾಡ್ದಿರ ನಾವು ಅದನ್ನು ಮಾಡ್ಬೋದು ತಾನೆ. ಆದರೆ ನಾವೆಲ್ಲೇನು ಮಾಡ್ತೀವಿ? ಹೋಗಿ ಜೋರಾಗಿ ಇವ್ರಿಗೊಂದು ತಾನು ಸಿಗರೆಟ್ ಸ್ಮೋಕ್ ಮಾಡೋದಲ್ದಿರ ಎಲ್ರಿಗೂ ಕಷ್ಟ ಕೊಡ್ತಾರೆ. ಹೌದು, ಸಿಗರೆಟ್ ಸ್ಮೋಕ್ ಮಾಡೋದು ತಪ್ಪು, ಅದು ಸರಿಯಲ್ಲ ಅಂತ ನಿಜನೇ ಇದೆ. ಆದರೆ ಅಲ್ಲಿ ನಾನು ಕೋಪ ಮಾಡಿಕೊಂಡು ನಾನೇನು ಮಾಡ್ತೀನಿ? ನಾನು ಮಾಡಿದ್ದು ಸರಿ, ನಾನಲ್ಲಿ ಕೋಪ ಮಾಡಿದ್ದು ಸರಿ ಅಂತ ನಾನೇನು ಮಾಡ್ತಿದ್ದೀನಿ? ನನ್ನನ್ನು ನಾನು ಸರಿ ಅಂತ ಸಿದ್ಧ ಮಾಡ್ತಾ ಇದ್ದೀನಿ. ಬಟ್ ಈ ರೀತಿ ಇವೆಲ್ಲ ಚಿಕ್ಕ ಚಿಕ್ಕ ಲೆವೆಲ್ನಲ್ಲಿ ನನಗೆ ಬಂತು. ಅಥವಾ ಯಾರಾದರೂ ಒಬ್ಬರು, ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಹೋಗುವಾಗ ದಾರಿಯಲ್ಲಿ ವಿಸಲ್ ಮಾಡಿಬಿಟ್ರು. ಅವಾಗ ದಾರಿಯಲ್ಲಿ ವಿಸಲ್ ಮಾಡಿದಾಗ ಎಷ್ಟು ಕೋಪ ಬಂದುಬಿಡತ್ತೆ. ಆ ವ್ಯಕ್ತಿ ಏನೋ ದಾರಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ, ಆದರೆ ನನ್ನ ಪಾಡಿಗೆ ನಾನು ಹೋಗ್ಬೋದು. ಆದರೆ ನಾನೇನು ಮಾಡ್ತೀನಿ? ಅಲ್ಲಿ ನನಗೆ ಕೋಪ ಬಂದುಬಿಡ್ತು. ಆದರೆ ಈ ರೀತಿ ನನಗೆ ಕೋಪ ಬಂದಾಗ ಏನಾಗುತ್ತೆ? ಚಿಕ್ಕ ಚಿಕ್ಕ ಲೆವೆಲ್ನಲ್ಲಿ ಇದು ಬರ್ತಾ ಬರ್ತಾ ಒನ್ ಫೈನ್ ಡೇ ಅದು ಫ್ರಸ್ಟ್ರೇಷನ್ನಿನ ಲೆವೆಲನ್ನು ಪಡ್ಕೊಳ್ಳುತ್ತೆ. ಸೊ ಈ ರೀತಿ ನಮಗೆ ಫ್ರಸ್ಟ್ರೇಷನ್ನಿನ ಲೆವೆಲಿನ ಕೋಪ ಏನಿದೆ ಒಂದೇ ದಿನಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾವಿವತ್ತು ಅನೇಕ ಪ್ರಕಾರದ ವಿಧಗಳನ್ನು ನೋಡಿದ್ವಿ. ಇನ್ನೂ ಈ ರೀತಿ ಅನೇಕ ಒಂದು ಉದಾಹರಣೆಗಳನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಕೋಪದ ಉದಾಹರಣೆಗಳನ್ನು ನೋಡ್ತಾ ಇರ್ತೇವೆ. ದಿನನಿತ್ಯದ ಜೀವನದಲ್ಲಿ ನಾವು ಕೋಪದ ಅನೇಕ ವಿಧಾನಗಳನ್ನು ನಮ್ಮ ಜೀವನದಲ್ಲಿ ನೋಡ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಬರುವಂತಹ ಈ ದಿನನಿತ್ಯದ ಕೋಪದ ಒಂದು ರೂಪಗಳನ್ನು ಅಂತ ಹೇಳ್ಬೋದು, ಅಥವಾ ವಿಧಾನಗಳನ್ನು ನಾವೇ ಒಳಗಡೆಯಿಂದ ಅನಲೈಸ್ ಮಾಡಿ ಕೋಪ ಅಂದರೆ ಏನು ಅಂತ, ಮತ್ತು ಕೋಪ ಬರೋದಕ್ಕೆ ನನ್ನ ಕೋಪಕ್ಕೆ ಕಾರಣ ಏನು ಅಂತ ನಾವೇ ತಿಳ್ಕೊಳ್ಬೇಕಾಗಿದೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ BK ಸುಚಿತ್ರಾಕ್ಕ ಅವರು ತುಂಬ ಸರಳ ರೀತಿಯಿಂದ ನಮಗೆ ಕ್ರೋಧದ ಬಗ್ಗೆ, ಕ್ರೋಧದ ವಿಧಿಗಳ ಬಗ್ಗೆ ತಿಳಿಸ್ಕೊಟ್ರು. ಇದು ಮೊದಲು ಇರಿಟೇಷನಿಂದ ನೆಕ್ಸ್ಟ್ ನಮ್ಮ ಮಾತುಗಳಲ್ಲಿ ಬರುತ್ತೆ, ಬಾಡಿ ಲ್ಯಾಂಗ್ವೇಜಲ್ಲಿ ತೋರ್ಪಡುತ್ತೆ. ಹಾಗೆ ಅಟ್ ಲಾಸ್ಟ್ ಯಾರಾದರೂ ವ್ಯಕ್ತಿಯ ಬಗ್ಗೆ ಹೇಟ್ರೆಡ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ, ಇದರ ಬಗ್ಗೆ ತಿಳಿಸ್ಕೊಟ್ರು. ಹಾಗೆ ಯಾವುದೇ ವ್ಯಕ್ತಿ, ವಸ್ತು ಅಥವಾ ಪ್ರಕೃತಿ ಸಮಸ್ಯೆಗಳು ಯಾವುದೇ ನಮ್ಮ ಕ್ರೋಧದ ಮೂಲ ಕಾರಣವಲ್ಲ, ನಾವೇ ಅದರ ಕಾರಣಕರ್ತರು. ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ತುಂಬ ಯೋಚನೆ ಮಾಡುವಂಥ ವಿಷಯ ಆಗಿದೆ. ಇಂತಹ ಒಳ್ಳೆ ವಿಷಯಗಳನ್ನು ನಮಗೆ ಇವತ್ತು ಅಕ್ಕ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ನಾನು ಅಕ್ಕ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಕ್ರೋಧದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೆ ನಮಸ್ಕಾರ. ಸೃಷ್ಟಿ ನಾಟಕದಲ್ಲಿ ಈ ದೇಹ ಸ್ಥಿರವಲ್ಲ, ಪಾತ್ರ ಮುಗಿದ ಮೇಲೆ ಪರಂಧಾಮಕ್ಕೆ ಹೋಗಬೇಕಯ್ಯ.
ಪಂಚತತ್ವ ಈ ದೇಹ ಸೊಂಪಾಗಿ ಕಾಣುವುದು ಪಂಜರವಿದು ನಂಬದಿರೋ ಸೋದರಾತ್ಮನೇ. ಪಂಚತತ್ವ ಈ ದೇಹ ಸೊಂಪಾಗಿ ಕಾಣುವುದು ಪಂಜರವಿದು ನಂಬದಿರೋ ಸೋದರಾತ್ಮನೇ. ವಿಕಾರದ ಈ ದೇಹ ಸುಡುಗಾಡು ಸೇರುವುದು ವಿಕಾರದ ಈ ದೇಹ ಸುಡುಗಾಡು ಸೇರುವುದು ಕಂಪನಿನಗೆ ಕೈಯ ತಂದೆಯ ನೆನೆಯಿರಯ್ಯ. ಸೃಷ್ಟಿ ನಾಟಕದಲ್ಲಿ